ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ದೇವಿ ಚಾನೆಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋದು ಸಾಕಷ್ಟು ಮನೆಗಳಲ್ಲಿ ಗಂಡ ಹೆಂಡತಿ ಜಗಳಗಳು ಇದ್ದೇ ಇರುತ್ತೆ. ಜಗಳ ಆದಮೇಲೆ ಗಂಡ ಹೆಂಡತಿ ಮೇಲೆ ಸಂಸಾರ ಆದಮೇಲೆ ಜಗಳ ಇದ್ದೇ ಇರುತ್ತೆ. ಕೆಲವೊಂದು ಸರಿ ಆ ಜಗಳ ಎಷ್ಟು ಲೆವೆಲ್ಗೆ ಹೋಗಿರುತ್ತೆ ಅಂದರೆ ತಾರತಮ್ಯಕ್ಕೆ ಹೋಗಿರುತ್ತೆ. ಗಂಡ ಹೆಂಡತಿ ಸಮಸ್ಯೆ ಅದ್ದು ಮೀರೋಗಿರುತ್ತೆ. ಕೆಲವರು ಹೆಣ್ಮಕ್ಳು ತವ್ರ ಮನೆ ಸೇರಿಕೊಂಡ್ರೆ, ಕೆಲವರು ಪುರುಷರು ಬಿಟ್ಟುಬಿಟ್ಟೆ ಹೊಟ್ಟೋಗಿರ್ತಾರೆ. ಆ ರೀತಿಯಾಗಿರುತ್ತೆ. ಕೆಲವು ಜಗಳ ಅಂತಂದರೆ ಸಾಕಷ್ಟು ಒಂದು ಎಷ್ಟು ಮಾಡಬೇಕೋ ಜಗಳ ಅಷ್ಟು ಮಾಡಿಬಿಟ್ಟಿರ್ತಾರೆ. ಈ ರೀತಿ ಸಾಕಷ್ಟು ಜಗಳಗಳು ಗಂಡ ಹೆಂಡತಿಲಿ ಹೊಂದಾಣಿಕೆ ಇಲ್ಲ ಅಂತಂದರೆ ಆ ರೀತಿ ಕೆಲವೊಂದು ತೊಂದರೆಗಳು ಆಗ್ತವೆ. ಈ ರೀತಿ ಗಂಡ ಹೆಂಡತಿ ಅಥವಾ ಪತಿ ಪತ್ನಿಯರಲ್ಲಿ ಯಾವುದೇ ಕಾರಣಕ್ಕೆ ನಿಮಗೆ ವಿಭಿನ್ನವಾಗಿ ನೀವು ಜಗಳಗಳು ಆಡ್ತಾ ಇರ್ತೀರಾ, ಜಗಳಗಳು ನಡೀತಾ ಐತೆ, ನಿಮ್ಮಲ್ಲಿ ಅಭಿಪ್ರಾಯಗಳು ಸರಿ ಇಲ್ಲ, ಅಭಿಪ್ರಾಯಗಳು ಬಂದಾಗ ಈ ರೀತಿ ಕಚ್ಚಾಡ್ತೀರಾ, ಇವ್ರ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ನೀವು ಕೇಳಲ್ಲ. ಅಂಥ ಸಮಯದಲ್ಲಿ ಪ್ರತಿದಿನ ಇದನ್ನು 21 ಬಾರಿ ಒಂದು ನಿಮಗೆ ಎಷ್ಟು ದಿನ ಅದು ಬೇಕು, ಇಷ್ಟು ದಿನ ಅಂತ ಹೇಳಿ ಇಲ್ಲ, ಅದಕ್ಕೆ 21 ದಿನ ಹೇಳ್ಕೊಬೋದು ಅಥವಾ 21 ಸಾರಿ ಕೂಡ ಹೇಳ್ಕೊಬೋದು. ಇದನ್ನು ಒಂದು ದಿನಕ್ಕೆ 21 ಬಾರಿ 21 ದಿವಸ ಹೇಳಬೇಕಾಗುತ್ತೆ. ಇದನ್ನು ಹೇಳಿಕೊಂಡು ಈ ರೀತಿ ಮಾಡ್ತಾ ಬಂದಾಗ ನಿಮಗೆ ಅದೇನು ಒಂದು ಜಗಳಗಳು ತೊಂದರೆಗಳು ಅಂತ ಏನಿದೆಯೋ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ. ಅಂದರೆ ಕೆಲವೊಂದು ಗಂಡ ಹೆಂಡತಿಲಿ ಭಿನ್ನಾಭಿಪ್ರಾಯ ಅಂತ ಬರುತ್ತೆ. ಇವ್ರ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರು ಏತಿ ಅಂದರೆ ಅವ್ರು ಪ್ರೇತಿ ಅಂತಾರೆ. ಹಾಗಾಗಿ ಕೆಲವು ಏನು ನಡೀತಾ ಇದೆ ಈಗ, ಒಬ್ಬರ ಮಾತು ಒಬ್ಬರು ಕೇಳಿದ್ರಿಂದ ಮನೆ ಬಿಟ್ಟು ಅವ್ರು ಹೋಗೋದು, ಇಲ್ಲ ಮನೆ ಬಿಟ್ಟು ಇವ್ರು ಹೋಗೋದು, ಕೆಲವೊಂದು ಸಾರಿ ಮದುವೆಯಾಗಿ ಸ್ವಲ್ಪ ದಿವಸಲ್ಲೇ ಮನೆಗೆ ಬಂದು ಸೇರ್ಕೊಳ್ಳೋದು. ಈ ರೀತಿ ಒಬ್ರು ಕಂಡ್ರೆ ಒಬ್ರಿಗೆ ಅಲ್ಲಿ ಒಂದು ವಿಶ್ವಾಸನೇ ಇಲ್ಲ. ಈ ವಿಶ್ವಾಸ ಇಲ್ದಾಗ ಏನಾಗುತ್ತೆ ಹೇಳಿ, ಯಾವುದೇ ರೀತಿಯಲ್ಲಿ ಹೊಂದಾಣಿಕೆಗಳು ಇರಲ್ಲ. ಹೊಂದಾಣಿಕೆ ಆಗಲಿ ಅಥವಾ ವಿಶ್ವಾಸ ಪ್ರೀತಿ ಆಗಲಿ ಯಾವುದೂ ಇರಲ್ಲ. ಅದೇನಾಗುತ್ತೆ, ಒಬ್ಬರನ್ನ ಕಂಡಾಗ ಒಬ್ಬರಿಗೆ ಕೋಪ ಬಂದೋಗ್ಬಿಡುತ್ತೆ. ಇದೇ ರೀತಿ ನಿಮಗೆ ನಿರಂತರವಾಗಿ ಈ ರೀತಿ ಕೋಪ ಬರ್ತಾ ಇದೆ ಅಂತಂದಾಗ ಇದನ್ನು ನೀವು ಪ್ರತಿದಿನ 21 ಬಾರಿ ಹೇಳ್ಕೊಳ್ತಾ ಬಂದರೆ, 21 ದಿವಸ 21 ಬಾರಿ ಹೇಳ್ತಾ ಬಂದರೆ ಆವಾಗ ನಿಮ್ಮ ಒಂದು ದಂಪತಿಗಳಲ್ಲಿ ಇದು ಪ್ರೀತಿ ವಿಶ್ವಾಸ ಅನ್ನೋದು ಬೆಳೆಯುತ್ತಾ ಬರುತ್ತೆ. ಅದ್ಭುತವಾದಂಥ ಮಂತ್ರ. ಏಕೆಂದರೆ ಸಾಕಷ್ಟು ಜನ ನೋಡಿರ್ತೀರ, ಕೇಳ್ತಾ ಇರ್ತೀರ, ನನಗೂ ಸಾಕಷ್ಟಿಗೆ ಹೇಳ್ತಾ ಇರ್ತಾರೆ, ಈ ಥರ ಇದೆಯಮ್ಮ, ಕುಡಿದ್ಬಿಟ್ಟು ಬಂದು ಸಿಕ್ಕಾಬಿಟ್ಟೆ ಗಲಾಟೆ ಮಾಡ್ತಾನೆ, ಹೆಂಡತಿ ಅನ್ನೋ ಒಂದು ವಿಶ್ವಾಸ ಇಲ್ಲ, ಒಂದು ಪ್ರೀತಿ ಇಲ್ಲ, ಏನೂ ಇಲ್ಲ ಅಂತ. ಅದೇ ರೀತಿ ಗಂಡು ಮಕ್ಕಳು ಹೇಳ್ತಾರೆ, ಇಲ್ಲಮ್ಮ ಸುಮ್ಮನೆ ಅನ್ನಂಗಿಲ್ಲ, ಏನು ಮಾತಾಡೋಂಗಿಲ್ಲ, ಅವಳು ಹೇಳಿ ಕೊಟ್ಟಿದ್ದು ನಾನು ತಿಂತೀನಿ, ಆದರೂ ಈ ಥರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ತಿರುಗಿ ಹೋದಾಗ ಅಲ್ಲಿ ಗಲಾಟೆಗಳು ಮಾಡ್ತಾರೆ, ಅಲ್ಲಿ ಹೋಗಿ ಏನೇನೋ ಚಾಡಿಗಳು ಹೇಳಿರ್ತಾಳೆ. ಅವರು ಹೋದ ತಕ್ಷಣವೇ ನನ್ನ ಮಗಳಿಗೆ ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ, ನೀನು ಅಂಥವ್ನು ಇಂಥವು ಅಂತ ಬಾಯಿಗೆ ಬಂದಂಗೆ ಬೈತಾರಮ್ಮ. ಅಲ್ಲಿ ಕೂಡ ನಮಗೆ ಮರ್ಯಾದೆ ಇಲ್ಲ, ಮರ್ಯಾದೆ ಕಳೆದಿರ್ತಾರೆ. ಈ ರೀತಿ ಜೀವನನೇ ಸಾಕು ಅನ್ನಿಸ್ಬಿಟ್ಟಿದೆ ನಮಗೆ ಅಂತ ಸಾಕಷ್ಟು ಪಾಪ ಗಂಡು ಮಕ್ಕಳು ಕೇಳ್ಕೊಳ್ತಾರೆ, ಹೆಣ್ಮಕ್ಳಲ್ಲೂ ಇದೆ ನನಗದು. ಅಂಥವ್ರಿಗಾಗಿ ಇಂಥದ್ದು ನಿಮಗೆ ಆ ರೀತಿ ಒಂದು ಸಮಸ್ಯೆ ಬಂದಿದೆ ಅಂದಾಗ ಈ ಒಂದು ಮಂತ್ರನ ನೀವು ದಿನ ಹೇಳ್ಕೊಳ್ತಾ ಇದ್ದರೆ ಅಲ್ಲಿರೋ ಅಂಥ ನಿಮಗೆ ಇಬ್ಬರಲ್ಲಿ ಏನು ಭಿನ್ನಾಭಿಪ್ರಾಯ ಅಥವಾ ಕೋಪ ತಾಪಗಳು ಅಥವಾ ಒಬ್ಬರು ಕಂಡ್ರೆ ಒಬ್ಬರು ದ್ವೇಷ ಇದೆಲ್ಲ ಏನಿದೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ. ವೀಕ್ಷಕರೇ, ಈ ಒಂದು ಏನು ದಾಸೆ ಏನು ಇದಿಲ್ಲ ನಿಮಗೆ ಭಾಳ ಒಂದು ಅಂದರೆ ನಿಮಗೆ ಬೇಕಾದ್ರೆ ಎಷ್ಟು ದಿನ ಆದರೂ ಹೇಳ್ಕೊಬೋದು. ನಮಗೆ ಹೊಂದಾಣಿಕೆ ಇದೆ, ನಾವು ಸಂಸಾರಗಳು ಮಾಡಬೇಕು, ನಾವು ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂದರೆ ಇಬ್ಬರೂ ಹೇಳ್ಕೊಬೇಕು. ಇಬ್ಬರಲ್ಲೂ ಕೂಡ ಯಾಕೆಂದರೆ ಈಗೋ ಅನ್ನೋದು ಇರುತ್ತೆ. ಅವಳ ಮಾತು ನಾನೇನು ಕೇಳೋದು, ಇವಳ ಮಾತು ನಾನೇನು ಕೇಳೋದು ಅನ್ನೋದು ಬಂದಾಗ, ಈಗೋಗಳು ಅಂತ ಬಂದಾಗ ಅಲ್ಲಿ ಯಾರೂ ಸೋಲೋದಿಲ್ಲ, ಯಾರು ಒಬ್ಬರು ಸೋಲ್ಬೇಕು. ಆಯಿತು ಈ ಟೈಮ್ ಬಿಟ್ಬಿಡೋಣ, ನೆಕ್ಸ್ಟ್ ದಿವಸ ಮಾತಾಡೋಣ, ಇವತ್ತು ಬೇಡವೇ ಬೇಡ ಅನ್ನೋದಿದ್ರೆ ಸರೋಗುತ್ತೆ. ಇಬ್ಬರೂ ನಿಂತ್ಕೊಂಡ್ಬಿಟ್ರಿ ಅಂದರೆ ಅದು ತಾರಕಕ್ಕೇರ್ಬಿಡುತ್ತೆ. ಜಗಳ ಅನ್ನೋದು ಆ ಒಂದು ಕೆಟ್ಟ ವಿಷಯಗಳಿಗೆ ಅದು ಒಂದು ಸಮಯ, ಆ ಸಮಯ ಬಿಟ್ಬಿಡ್ಬೇಕು. ಯಾರೇ ಏನೇ ಕೋಪ ಇದ್ದರೂ ಅಥವಾ ಗಂಡ ತಪ್ಪು ಮಾಡಿರ್ಬೋದು, ಹೆಂಡತಿ ತಪ್ಪು ಮಾಡಿರ್ಬೋದು, ಆ ಸಮಯದಲ್ಲಿ ಬಿಟ್ಬಿಡ್ಬೇಕು. ಏನಾದರೂ ಆಯ್ತಪ್ಪ ಮಾತಾಡ್ಕೊಳ್ರಿ, ನೀವು ಒಂದು ಕಿವಿಗೆ ಹತ್ತಿ ಇಟ್ಕೊಂಡು ಕೂತ್ಕೊಂಡ್ರೆ ಇಷ್ಟ ಆಗಲ್ಲ, ನಾನು ಯಾಕೆ ಸೋಲ್ಬೇಕು ಅಂತ ಹೋದಾಗ ಈ ರೀತಿ ಅತಿರೇಕಕ್ಕೆ ಹೋಗುತ್ತೆ. ತವ್ರ ಮನೆಗೆ ಹೋಗೋದು, ಅವರಿಲ್ಲ ಅಂದರೆ ಗಂಡನೇ ಬಿಟ್ಟು ಹೋಗೋದು, ಈ ರೀತಿಯಲ್ಲಿ ಆಗುತ್ತೆ. ಅಂಥದಕ್ಕೆ ನೀವೆಲ್ಲ ಏನು ಮಾಡ್ತೀರಾ, ಈ ರೀತಿ ಒಂದು ಮಂತ್ರಗಳು ಹೇಳ್ಕೊಳ್ತಾ ದಿನ ಹೇಳ್ತಾ ಇದ್ದಾಗ ಇಬ್ಬರೂ ಹೇಳಬೇಕು. ಇಬ್ಬರು ಹೇಳ್ಕೊಂಡ್ರೂ ಭಾಳ ಒಳ್ಳೆಯದು. ಯಾಕೆ ನಿಮ್ಮಲ್ಲಿರೋವಂಥ ಕಲ್ಮಶ ಕೂಡ ಹೋಗಬೇಕು, ಅವರಲ್ಲಿರೋವಂಥ ಒಂದು ಕೋಪನೂ ಶಾಂತಿ ಆಗಬೇಕು. ಹಾಗಾಗಿ ಇಬ್ಬರೂ ಹೇಳ್ಕೊಳ್ತಿದ್ದಾಗ ಇಬ್ಬರಲ್ಲೂ ಒಂದು ಭಿನ್ನಾಭಿಪ್ರಾಯ ಹೋಗಿ ಒಳ್ಳೆಯ ಒಂದು ಮನುಷ್ಯತ್ವ ಉಳ್ಕೊಳ್ಳುತ್ತೆ.
ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ.